ಚಿಕ್ಕೋಡಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರಿತಾ ಇದೆ. ರೈತರಿಗೆ ಬಿವೈ ವಿಜಯೇಂದ್ರ ಸಾಥ್ ನೀಡಿದ್ದಾರೆ. ರೈತರ ಜೊತೆಗೆ ನಡು ರಸ್ತೆಯಲ್ಲೇ ಬಿವೈವಿ ವಾಸ್ತವ್ಯವನ್ನ ಹೂಡಿದ್ದಾರೆ. ರೈತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ ವಿಜಯೇಂದ್ರ ಭಾಗಿಯಾಗಿದ್ರು. ಬೆಳಗಾವಿಯ ಗೊರ್ಲಾಪುರದಲ್ಲಿ ಅನ್ನದಾತರು ಧರಣಿಯನ್ನ ಮಾಡ್ತಾ ಇದ್ದಾರೆ. ರಾತ್ರಿ ಇಡೀ ರೈತರ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗಿಯಾಗಿದ್ರು. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗೊರ್ಲಾಪುರ ಗ್ರಾಮದಲ್ಲಿ ರೈತರ ಪ್ರತಿಭಟನೆಯಲ್ಲಿ ವಿಜಯೇಂದ್ರ ಭಾಗಿಯಾಗಿರುವಂಥದ್ದು. ಇವತ್ತು ವಿಜಯೇಂದ್ರ ಅವರ ಹುಟ್ಟುಹಬ್ಬದ ಹಿನ್ನೆಲೆ ರೈತರಿಂದ ವಿಜಯೇಂದ್ರ ಅವರಿಗೆ ಶುಭಾಶಯ ತಿಳಿಸಲಾಗಿದೆ. ಮಧ್ಯರಾತ್ರಿ 12 ಗಂಟೆಗೆ ರೈತರಿಂದ ವಿಜಯೇಂದ್ರಗೆ ಶುಭ ಹಾರೈಕೆಯನ್ನು ಸಲ್ಲಿಸಲಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಇನ್ನು ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಧರಣಿಯಲ್ಲಿ ಬಿವೈ ವಿಜಯೇಂದ್ರ ಕೂಡ ಭಾಗಿಯಾಗಿದ್ದಾರೆ. ಜೊತೆಗೆ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರಿಗೆ ವಿಶ್ ಮಾಡ್ತಾ ಇರತಕ್ಕಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಮಧ್ಯರಾತ್ರಿ 12 ಗಂಟೆಗೆ ರೈತರಿಂದ ವಿಜಯೇಂದ್ರ ಅವರಿಗೆ ಶುಭ ಹಾರೈಕೆಯನ್ನ ಸಲ್ಲಿಸಲಾಗಿದೆ. ಮಧ್ಯರಾತ್ರಿ ರೈತರ ಪ್ರತಿಭಟನೆ ಅಂದ್ರೆ ಸ್ಟೇಜ್ ಮೇಲೇನೆ ವಿಜಯೇಂದ್ರ ಮಲಗಿಕೊಂಡಿದ್ರು. ವಿಜಯೇಂದ್ರರನ್ನ ಮಧ್ಯರಾತ್ರಿ ಎಬ್ಬಿಸಿ ಅನ್ನದಾತರು ವಿಶ್ ಮಾಡಿದ್ದಾರೆ. ಗುರ್ಲಾಪುರದಲ್ಲಿ ನಡೀತಾ ಇರುವಂತಹ ರೈತರ ಪ್ರತಿಭಟನೆ ಒಂದು ರೀತಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಕಬ್ಬು ಬೆಳೆಗಾರರ ಪ್ರತಿಭಟನೆ ಇದೀಗ ಪರಿಸ್ಥಿತಿ ಕೈಮೀರುವಂತಹ ಹಂತಕ್ಕೆ ತಲುಪಿದೆ. ಇತ್ತ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರೈತರ ಪ್ರತಿಭಟನೆಯ ಸ್ಥಳಕ್ಕೆ ನೆನ್ನೆ ಭೇಟಿಯನ್ನ ಕೊಟ್ಟಿದ್ರು. ರೈತರಿಗೆ ಬೆಂಬಲವನ್ನ ಸೂಚಿಸಿ ವಾಪಸ್ಸಾಗಬೇಕಾಗಿದ್ದಂತಹ ವಿಜಯೇಂದ್ರ ರೈತರ ಜೊತೆಗೆ ಉಳಿದುಕೊಂಡು ಪ್ರತಿಭಟನೆಯಲ್ಲಿ ತಾನು ಭಾಗಿಯಾಗಿದ್ರು. ರೈತರಿಗೆ ಸರ್ಕಾರ ಮಾಡ್ತಾ ಇರುವಂತ ಅನ್ಯಾಯ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರಗಿ ದೂರವಾಣಿ ಸಂಪರ್ಕದಲ್ಲಿ. ಶಿವರಾಜ್, ಒಂದು ಕಡೆ ರೈತರ ಪ್ರತಿಭಟನೆ ಮುಂದುವರಿತಾ ಇದೆ, ಇನ್ನೊಂದು ಕಡೆ ರೈತರಿಗೆ ಸಾಥ್ ನೀಡೋದಕ್ಕೆ ಬಿವೈ ವಿಜಯೇಂದ್ರ ಕೂಡ ನೆನೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಹಾಗೆ ಒಂದು ಹುಟ್ಟುಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ರೈತರು ಕೂಡ ಹುಟ್ಟುಹಬ್ಬದ ಶುಭ ಹಾರೈಕೆಯನ್ನು ಸಲ್ಲಿಸಿದ್ದಾರೆ. ಹೇಗಾಯ್ತು ಪ್ರತಿಭಟನೆ? ಈಗಲೂ ಕೂಡ ನಡೀತಾ ಇದೆಯಾ? ರೈತರ ಬೇಡಿಕೆಗಳಿಗೆ ಈಗಾದ್ರೂ ಸ್ಪಂದನೆ ಸಿಗಬಹುದಾ ಅಂತ ಹೇಳಿ? ದಿವ್ಯಾ, ಪ್ರಮುಖವಾಗಿ ಕಬ್ಬಿಗೆ ಪ್ರಸ್ತುತ ಬೆಲೆ ನಿಗದಿಪಡಿಸುವಂತೆ ಕಳೆದ 7 ದಿನಗಳಿಂದ ಈ ಭಾಗದ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ್ನಲ್ಲಿ ಜನಾಂದೋಲನ ರೀತಿಯಲ್ಲಿ ಸದ್ಯ ಈಗ ಸರ್ಕಾರ ವಿರುದ್ಧ ಬೆಲೆ ನಿಗದಿಗಾಗಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದು, ಇದಕ್ಕೆ ಬೆಂಬಲವೆಂಬಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ನಿನ್ನೆ 6ನೇ ದಿನಕ್ಕೆ ಬೆಂಬಲವನ್ನು ಸೂಚಿಸಿದ್ರು. ಬೆಂಬಲದ ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಮತ್ತು ರೈತರು ಅಪಾರ ಪ್ರಮಾಣದ ಜನಸಂಖ್ಯೆಯನ್ನು ನೋಡಿ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಎಚ್ಚೆತ್ತುಕೊಂಡು ಸದ್ಯ ಈಗ ಸಿಎಂ ಸಿದ್ದರಾಮಯ್ಯ ಅವರು ಬಂಗಾರಪೇಟೆಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಒಬ್ರು ಸಚಿವರು ಇವತ್ತು ಸಚಿವರು ಬಂದು ರೈತರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಅಂತಾನೂ ಕೂಡ ಮಾಹಿತಿ ನೀಡಿದ್ದಾರೆ. ಸದ್ಯ ಎಲ್ಲೋ ಒಂದು ಕಡೆ ರೈತರಿಗೆ ಭರವಸೆ ಮೂಡಿದೆ. ಸರ್ಕಾರ ಕಾರ್ಖಾನೆಗಳಿಂದ ನಮಗೆ ಕಬ್ಬಿಗೆ ಸೂಕ್ತವಾದ ಬೆಲೆಯನ್ನು ಕೊಡಿಸುತ್ತದೆ ಎಂದು ಸದ್ಯ ಒಂದು ರೀತಿ ಭರವಸೆಯಲ್ಲಿದ್ದಾರೆ. ಮತ್ತೊಂದೆಡೆ ಇವತ್ತು ವಿಜಯೇಂದ್ರ ಅವರು ಕೂಡ ರೈತರಿಗೆ ಅಹೋರಾತ್ರಿಯಾಗಿ ಬೆಂಬಲ ಸೂಚಿಸಿ ಪ್ರತಿಭಟನಾ ಸ್ಥಳದಲ್ಲಿ ರಸ್ತೆ ಮೇಲೆ ಮಲ್ಲಿದುಕೊಂಡು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ರವಾನಿಸುವ ರೀತಿಯಲ್ಲಿ ಒಂದು ರೀತಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಜೊತೆಗೆ ಇವತ್ತು ವಿಜಯೇಂದ್ರ ಅವರ ಹುಟ್ಟುಹಬ್ಬ ಇರೋದ್ರಿಂದ ರಾತ್ರಿಯೇ ರೈತರು ಕೂಡ ವಿಜಯೇಂದ್ರ ಅವರಿಗೆ ವಿಶ್ ಮಾಡಿ ಹುಟ್ಟುಹಬ್ಬದ ಶುಭಾಶಯನ್ನು ಕೋರಿದ್ರು. ಮತ್ತು ಇವತ್ತು ರೈತರ ಜೊತೆನೇ ಇರೋದ್ರಿಂದ ವಿಜಯೇಂದ್ರ ಅವರಿಗೆ ವಿಶೇಷವಾಗಿ ಹುಟ್ಟುಹಬ್ಬ ಆಚರಣೆಗೆ ಮುಂದಾಗಿದ್ದಾರೆ. ಈ ಭಾಗದಿಂದ ಬೆಲ್ಲದಿಂದ ತಯಾರಾದ ಕೇಕ್ ಮತ್ತು ಕಬ್ಬುಗಳಿಂದ ವಿಜಯೇಂದ್ರ ಅವರ ಹುಟ್ಟುಹಬ್ಬಕ್ಕೆ ತಯಾರು ಮಾಡಿಕೊಂಡಿದ್ದಾರೆ. ಮತ್ತೆ ಸದ್ಯ ಈಗ ವಿಜಯೇಂದ್ರ ಅವರು ಪ್ರತಿಭಟನಾ ಸ್ಥಳದಲ್ಲೇ ಇರೋದ್ರಿಂದ ಯಾವ ರೀತಿ ಪ್ರತಿಭಟನಾ ತಿರುಗುತ್ತದೆ ಅಂತ ಕಾದು ನೋಡ್ಬೇಕಾಗಿದೆ. ದಿವ್ಯಲ್ಲಿ ಸದ್ಯ ಈಗ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ಒಂದು ರೀತಿ ಕಬ್ಬು ಹೋರಾಟಗಾರರ ಕಿಚ್ಚು ಮತ್ತಷ್ಟು ಹೆಚ್ಚಾಗಿದೆ ಅಂತಾನೆ ಹೇಳ್ಬೇಕು. ಸದ್ಯ ಈಗ ಚಿಕ್ಕೋಡಿ, ಹುಕ್ಕೇರಿ ಮತ್ತು ವತನಿ, ಬಾಗಲಕೋಟೆ, ವಿಜಯಪುರ ನಗರಗಳು ಕೂಡ ಇವತ್ತು 2ನೇ ದಿನವೂ ಬಂದ್ಗೆ ಈ ಭಾಗದ ರೈತರು ಕರೆ ನೀಡಿದ್ದಾರೆ. ದಿವ್ಯಾ, ಇಲ್ಲಿ ಓಕೆ, ಥ್ಯಾಂಕ್ ಯು ಶಿವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರಿ